ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನನಗೆ 63 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋ ಖುಷಿನಲ್ಲಿ ನಾನಿವತ್ತು ವಿಶೇಷ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಕೇಸರಿಬಾತ್ ಮಾಡಿ ದೇವರಿಗೆ ನೈವೇದ್ಯನ ಇಟ್ಟು ಖುಷಿಯ ಸಂಭ್ರಮಾಚರಣೆಯನ್ನು ನಾನು ಈ ರೀತಿ ರಂಗೋಲಿ ಮುಖಾಂತರ ನಾನು ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ತುಂಬ ಖುಷಿ ಆಗ್ತಾಯಿದೆ. ನನ್ನ ಆರೋಗ್ಯ ಸಮಸ್ಯೆ ಸ್ವಲ್ಪ ಇದ್ದರೂ ಕೂಡ ಸಣ್ಣ ಪುಟ್ಟ ಅವಘಡದಲ್ಲಿ ನಾನು ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿದೆ. ಇನ್ನು ಹೆಚ್ಚು 60K ವ್ಯೂಸ್ ಆಗಬೇಕು ಅನ್ನೋದೊಂದು ಖುಷಿ, ಸಂತೋಷ, ಆಸೆ ನನ್ನಲ್ಲಿದೆ. ಹೀಗೆ ಆಗ್ತಾ ಇರಲಿ ಅಂತ ಹೇಳಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ನಮಸ್ಕರಿಸ್ದೆ. ತುಂಬ ಖುಷಿ ಆಯಿತು ನನಗೆ. ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಹೀಗೆ ನೋಡ್ತಾ ಇರಿ ಎಲ್ಲರೂ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನು ಇವತ್ತು ಬೆಳಗ್ಗೆ ಪೂಜೆ ಮುಗಿಸಿ ಮತ್ತು ನಾನು ಹೊರಗಡೆ ಹೋಗಬೇಕಿತ್ತು. ಸ್ವಲ್ಪ ಫಂಕ್ಷನ್ಗೆ ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಹೊರಗಡೆ ಹೋಗಿದ್ದೆ. ಏನು ಫಂಕ್ಷನ್ ಅಂತ, ಯಾವ ಥರ ಫಂಕ್ಷನ್ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಹೇಳ್ತೀನಿ. ಸಂಜೆ ಬಂದು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು, ಮಮ್ಮಿ ಹಸಿರು ಕಾಳು ಮೊಳಕೆ ಬಂದಿದೆಯಲ್ಲ, ಚಪಾತಿ ಥರ ಮಾಡಿ ಸಲಾಡ್ ಮಾಡಿಬಿಡೋಣ, ಪಲ್ಯ ಥರ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ನಾನು ಪಲ್ಯನ ರೆಡಿ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲನೂ ಹಾಕಿ ಒಗ್ಗರಣೆ ಮಾಡಿ, ನಾವು ಮೊಳಕೆ ಕಟ್ಟಿರೋ ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಈ ಒಗ್ಗರಣೆ ಮಾಡಿರೋದಕ್ಕೆ ಮೊಳಕೆ ಕಟ್ಟಿರೋ ಕಾಳು ಮತ್ತು ಸ್ವಲ್ಪ ಸೊಪ್ಪು ಉಪ್ಸಾರು ಮಾಡೋಣ ಅಂತ ಸೊಪ್ಪು ತೊಗೊಂಡಿದ್ದೆ. ಆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡಿ ಸೊಪ್ಪಿನ ಪಲ್ಯ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿದೆ. ಇದು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ನನಗೆ ತುಂಬ ಖುಷಿಯಾದ ದಿನ ಆಗಿರೋದ್ರಿಂದ ಉಪ್ಸಾರು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಉಪ್ಸಾರು ಮಾಡೋದು. ಪ್ರತಿದಿನ ಉಪ್ಸಾರು ಮಾಡಿಕೊಟ್ರು ಖಾರ ಇದ್ದರೆ ಸಾಕು, ಚೆನ್ನಾಗಿ ಊಟ ಮಾಡ್ಕೊಳ್ತಾರೆ. ಸೊಪ್ಪು ಒಗ್ಗರಣೆ ಮಾಡಿಕೊಟ್ಟು ತಿನ್ನೋದು ಅಂದರೆ 1 ದಿನ 2 ದಿನ 3 ದಿನ ಆಗಿಬಿಟ್ರೆ ಇವತ್ತು ಉಪ್ಸಾರೇ ಮಾಡಲಿಲ್ಲ ಮಮ್ಮಿ ನೀವು ಅಂತ ಕೇಳ್ತಿರ್ತಾರೆ. ಅಷ್ಟು ಇಷ್ಟ. ಯಾವುದೇ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಕಾಳುಗಳಾಗಿರ್ಬೋದು, ತರಕಾರಿಲಾಗಿರ್ಬೋದು, ಹುರುಳಿ ಕಾಳಿಂದ ಉಪ್ಸಾರು ಮಾಡ್ತೀವಲ್ಲ ಮೊಳಕೆ ಕಟ್ಟಿ, ಅದಾಗಿರ್ಬೋದು. ತುಂಬಾ ಇಷ್ಟಪಟ್ಟು ಉಪ್ಸಾರನ್ನ ಊಟ ಮಾಡ್ತಾರೆ. ಕೆಲವು ಮಕ್ಕಳು ಉಪ್ಸಾರು ಅಂದರೆ ಉಪ್ಸಾರನ್ನ ಬೇಡ ಮಮ್ಮಿ ಅನ್ನೋ ಥರ ಮುಖ ಸಿಂಟಿಸ್ಕೊಂಡು, ನಮ್ಮ ಮನೆಯವ್ರಿಗಂತೂ ಉಪ್ಸಾರು ಅಂದ್ರೆ ಆಗೋಲ್ಲ. ನಿನಗಿದೊಂದೇ ನಳಪಾಕ ಗೊತ್ತಿರೋದಾ ಅನ್ನೋ ಥರ ಕಿಂಡಲ್ ಮಾಡ್ತಾ ಇರ್ತಾರೆ. ಬಟ್ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಉಪ್ಸಾರು ಅಂದರೆ. ಇವತ್ತು ಮಾಡೋದು ಬೇಡ ಅಂತ ಹೇಳಿ ಈ ಥರ ಮಾಡೋಣ ಹಾಗಾದರೆ ಅಂತ ಹೇಳಿ ಚಾಯ್ಸ್ ಮಾಡಿಕೊಂಡು ಇದೊಂದು ಹೊಸ ರೆಸಿಪಿ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗಿಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು. ಈ ಥರ ಮೊಳಕೆ ಕಟ್ಟಿದ ಕಾಳುಗಳನ್ನ ತಿಂದರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ, ಆರೋಗ್ಯವಾಗೂ ಇರ್ತಾರೆ ಮಕ್ಕಳು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಕಾಳಜಿ ಮುಖಾಂತರ ನಾನು ಹೆಚ್ಚು ಆರೋಗ್ಯಕರವಾದ ಅಡುಗೆಗಳನ್ನೇ ಮನೆಯಲ್ಲಿ ಮಾಡ್ತಾಯಿರ್ತೀನಿ. ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಹುರಿದ ಆದಮೇಲೆ ಇದಕ್ಕೆ ಟೊಮೊಟೊ ಸ್ವಲ್ಪ 2 ಸ್ಪೂನ್ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಖಾರಕ್ಕೆ ಅಂತ 1.5 ಸ್ಪೂನಷ್ಟು ಖಾರದ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಕೊಂಡ್ರೂ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ತಿರುಗಿ ಸ್ವಲ್ಪ ಅದು ಚೆನ್ನಾಗಿ ಬೇಯೋ ಹಾಗೆ ಬಿಟ್ಟು ಒಂದು ಲೋಟದಷ್ಟು ಹಾಕಿದ್ರೆ ಸಾಕು. ಅದು ಸ್ಮ್ಯಾಶ್ ಆಗಿ ಸ್ವಲ್ಪ ಬೇಯೋದಕ್ಕೆ ಅಷ್ಟೇ ಮಾತ್ರ. ಅಥವಾ ಅದರಲ್ಲೇ ನೀರಿನಂಶ ಜಾಸ್ತಿ ಇದೆ ಅಂತಂದರೆ ಹಾಗೆ ಇಟ್ಕೊಬೋದು. 1 ಲೋಟ ಹಾಕಿದ್ರೆ, ಸಣ್ಣ ಲೋಟದಲ್ಲಿ 1 ಲೋಟ ಅಷ್ಟು ನೀರು ಹಾಕಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ಅದು. ಹಾಕಿ ಚೆನ್ನಾಗಿ ತಿರುವಿ, ಉಪ್ಪಾಕಿ ಚೆನ್ನಾಗಿ ತಿರುವಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಬೇಯಿಸಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಕಾಳನ್ನು ಎತ್ತಿಟ್ಕೊಂಡಿದ್ದೆ. ಸಲಾಡ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು ನನ್ನ ಮಗಳು. ಹಾಗಾಗಿ ಸಲಾಡ್ಗೆಲ್ಲ ರೆಡಿ ಮಾಡಿಕೊಂಡ್ಳು. ಈ ಸಲಾಡ್ಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಮೆಣಸು, ಕೊತ್ತಂಬರಿ ಸೊಪ್ಪು, ನಾವು ಕಾಯಿ ಒಡೆದಿಟ್ಕೊಂಡಿರ್ತೀವಲ್ಲ ಅದೇ ಸ್ವಲ್ಪ ಕಾಯಿ ನೀರನ್ನ ಇರುತ್ತಲ್ಲ, ಈ ಕಾಯಿ ನೀರನ್ನ ಅಲ್ಲಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಕಾಯಿ ನೀರು ಹಾಕಿದ್ವಿ. ಲೈಟಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ವಿ. ಒಗ್ಗರಣೆಗೆ ಬೇಕಾಗಿರೋದಿಷ್ಟೇ ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಿಂಗು ಹಾಕಿ ಒಗ್ಗರಣೆ ಮಾಡಿದ್ರೆ ಸಲಾಡ್ ರೆಡಿ ಆಗುತ್ತೆ. ನಂತರ ನಾನು ಚಪಾತಿ ಮಾಡೋಣ ಅಂದ್ಕೊಂಡ್ವಿ. ಆದರೆ ಚಪಾತಿಗೆ ಸ್ವಲ್ಪ ಹಿಟ್ಟು ಕಡಿಮೆ ಇತ್ತು. ಹಾಗಾಗಿ ರವೆ ಮತ್ತು ಒಡ್ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ರೊಟ್ಟಿ ಹಾಕ್ಕೊಂಡ್ವಿ. ರೊಟ್ಟಿಗೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನದ ವ್ಲಾಗು ಹೀಗಿತ್ತು. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ.
ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶುಭರಾತ್ರಿ. ಧನ್ಯವಾದಗಳು. ನಮಸ್ಕಾರ.